ಏನು ಋತು ಅಕ್ಕ ಏನು ಮಾಡ್ತಾ ಇದೀಯಾ? ಮಲಗಿದ್ದೆ, ಇವಾಗಿನೂ ಎದ್ದೆ. ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಂಡೆ. ಬಾ ಕೂತ್ಕೋ ಬಾ ಸ್ನೇಹ. ಋತು ಅಕ್ಕ, ಅವಳದು ಎಷ್ಟು ಜಂಬ ಆಗಿದೆ ಅಂದರೆ ತುಂಬ ಮೆರಿತಾ ಇದ್ದಾಳೆ. ಎಷ್ಟು ಜಂಬ ಮಾಡಿಕೊಂಡು ಓಡಾಡಿಕೊಂಡು ಅವಳು ನನ್ನ ಕಡೆ ನೋಡಿಕೊಂಡು ಮುಷ್ಣಿ ತಿರುಗಿಸ್ಕೊಂಡು ಹೆಂಗೆ ಹೋಗ್ತಾಳೆ ಅಂದರೆ ನನಗೆ ಎಷ್ಟು ಕೋಪ ಬರುತ್ತೆ ಗೊತ್ತಾ. ಅವಳು ತುಂಬ ಮೆರಿತಾ ಇದ್ದಾಳೆ ಕಣಕ್ಕ. ಏನಾದರೂ ಮಾಡಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಲ್ಲ ಅವಳಿಗೆ ಬುದ್ಧಿ ಕಲಿಸ್ಲಿಲ್ಲ ಅಂತಂದರೆ ಆಗಲ್ಲ. ಎಷ್ಟು ಮೆರಿತಾಳೆ ಗೊತ್ತಾ. ಅಯ್ಯೋ, ಆ ಕಡೆ ಈ ಕಡೆ ಆ ಕಡೆ ಈ ಕಡೆ 25 ಸತಿ ಓಡಾಡ್ತಾಳೆ. ಮನೇಲಿ ಅವಳಿಗೆ ಕೆಲಸನೇ ಇಲ್ವೇ. ನಾನು ಮನೆಗೆ ಬಂದ ಮೇಲೆ ಕಸ ಹೊಡಿಬೇಕು, ಮೊಸರೆಲ್ಲ ತೊಳೆದಿಡಬೇಕು, ಬಟ್ಟೆ ಒಗಿಬೇಕು, ಎಲ್ಲ ಪ್ರತಿಯೊಂದು ಕೆಲಸ ಮಾಡ್ಕೋಬೇಕು. ಅವ್ರಮ್ಮ ಏನಕ್ಕೂ ಇಕ್ಕದೇ ಇಲ್ವಪ್ಪ ಅನಿಸುತ್ತೆ. ಅವರಮ್ಮ ಏನು ಕೆಲಸಕ್ಕೆ ಇಕ್ಕಲ್ಲ, ಅವಳನ್ನ ತುಂಬ ಮೆರೆಸ್ತಾ ಐತೆ ಅವರಮ್ಮಯ್ಯ. ಅಮ್ಮ ಆ ಅಜ್ಜಿನ ಬೇರೆ ಸೇರಲ್ಲ, ರಂಗಜ್ಜಿನ. ಆ ಅಜ್ಜಿ ಎಷ್ಟು ಒಳ್ಳೇದು ಗೊತ್ತಾ. ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡಿದ್ದ ಅಜ್ಜಿನ ಬೇರೆ ವಾರಕ್ಕೆ ಕಳಿಸೋಳ ಅಯ್ಯಮ್ಮ. ನಾನು ಮನೆಯಕ್ಕೆ ಬಿಡ್ಕೊಂಬಲ್ಲ ಅಂತೇಳಿ ಬರೀ ಹೊರಗಿರೋದೆ ಆ ಅಜ್ಜಿ. ಆ ರೀತಿ ಮಾಡವಳೆ. ಮಗಳಿಗೆ ಸ್ವಲ್ಪ ಅತಿಯಾದ ಪ್ರೀತಿ. ತೋರ್ಗಣಿಕೆ ಪ್ರೀತಿ ತೋರ್ಸಕ್ಕೆ ಹೋಗ್ತಾಳೆ. ಏನು ಕೆಲ್ಸಕ್ಕೆ ಇಡಲ್ಲ ಅವ್ರ ಅಮ್ಮಯ್ಯ. ನೀನು ಎಲ್ಲ ಕೆಲಸ ಮಾಡ್ಬೇಕಮ್ಮ. ಯಾಕೆ ಅವ್ರಂತ ಅಂದರೆ ಆಗೋದಿಲ್ಲ, ಎಲ್ಲ ಕೆಲಸ ಮಾಡಬೇಕು. ನನಗೆ ಹಂಗೆ ಅನ್ನಿಸ್ತು. ಅವಳೇನು ಕೆಲಸ ಮಾಡಲ್ಲ. ನೆನ್ನೆ ಒಂದೆರಡು ಪಾತ್ರೆ ತೊಳೆದಿರ್ಲಿಲ್ಲ. ಅಮ್ಮ ಬಂದು ಬೈತು 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 ಅಂದರೆ ಹಂಗೆ ಬೈಲಿಲ್ಲ, ನನಗೆ ಚೆನ್ನಾಗಿ ಬೈದು ಬಿಡ್ತು. ಮಾಡಬೇಕು. ಅವರು ಪಾಪ ಎಷ್ಟು ಕಷ್ಟಪಡ್ತಾರೆ ಹೇಳು. ನೀನು ಓದಿಸ್ಬೇಕು ಅಂತೇಳಿ ಅವರು ಪಾಪ ಹಸುಗಳನ್ನೆಲ್ಲ ನೋಡಿಕೊಂಡು ಹಾಲು ಕರೆದು ಹಾಕಿ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಅವರು. ನಿಮ್ಮಪ್ಪ ಬೇರೆ ಕೆಲಸಕ್ಕೆ ಹೋಗ್ತಾರೆ. ನಿಮ್ಮಮ್ಮ ಬೇರೆ ಆ ಶೆಡ್ ಹತ್ರ ಹೋಗಿ ಹಸುಗಳನ್ನೆಲ್ಲ ನೋಡ್ಕೋಬೇಕು. ಅದೆಲ್ಲನ ಕಷ್ಟ ಅಲ್ಲ. ನೀನು ಎಲ್ಲ ಕೆಲಸ ಮಾಡಬೇಕು, ಮಾಡಿ ಓದ್ಕೋಬೇಕು ನೀನು. ಬೈತು ಅಮ್ಮ, ಅದಕ್ಕೆ ಬೇಜಾರಾಯಿತು. ನಾನು ಅದಕ್ಕೆ ಈ ಕಡೆ ಬಂದೆ. ಬಂದೈತೆ ಯಾಕಣ್ಣ? ಅಮ್ಮ ಯಾಕೆ ಬೈತಂತೆ ಕಣಜ್ಜಿ, ಅದಕ್ಕೆ ಬಂದವಳೆ ಬೇಜಾರಾಗಿ. ಸ್ವಲ್ಪ ಈ ಕಡೆಕಾದ್ರೂ ಹೋಗಿ ಬರೋಣ ಅಂತ ಬಂದವಳೆ. ಅವಳು ಬೇರೆನೇ ಸುಪ್ಪಿದ ಹೇಳ್ತಾ ಇದ್ದಾಳೆ, ಅವಳು ಏನು ಕೆಲಸ ಮಾಡಲ್ಲ, ನಮ್ಮಮ್ಮ ಎಲ್ಲ ಕೆಲಸಕ್ಕೆ ಇಕ್ಕುತ್ತೆ ಅಂತ. ಮಾಡ್ಬೇಕಣ್ಣಮ್ಮ. ಹೆಣ್ಮಕ್ಳು ಮನೆಯಾಗ ಗೌರವಾಗಿ ಎಲ್ಲ ಬದುಕು ಬಾಳು ಮಾಡೋದೆಲ್ಲ ಕಲಿಬೇಕು. ಮೊಸರು ತೊಳೆಯೋದು, ಅಡುಗೆ ಮಾಡೋದು, ಬಟ್ಟೆ ಒಗ್ಯೋದು, ಮನೆಯಾಗೆಲ್ಲ ಸೊಕ್ಕಡಿಗೆ ಬದುಕು ಮಾಡೋದ ಕಲಿಬೇಕು ಹೆಣ್ಮಕ್ಳು. ಅರ್ಗ ಬರ್ಗ ಕಾಪ್ರ ಮಾಡಬಾರ್ದು ಕಣಮ್ಮ, ನೀಟಾಗಿ ಮಾಡಬೇಕು. ಎಲ್ಲ ಒಂದು ಪಾತ್ರೆ ತೊಳೆದ್ರೆ ತಣ 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 ಅನ್ನಬೇಕು. ಕಸ ಹೊಡೆದ್ರೆ ನೀಟಾಗಿ ಎಲ್ಲೆಲ್ಲೋ ಒಂದಿಟ್ಟು ಒಂದು ಕಡ್ಡಿ ಬಿಡಬಾರ್ದು, ಅಷ್ಟು ನೀಟಾಗಿ ಕಸ ಹೊಡಿಬೇಕು. ಹೆಣ್ಮಕ್ಳು ಮನೆ ಎಷ್ಟು ಅಚ್ಚುಕಟ್ಟಾಗಿ ಇಕ್ಕೆಂಬ್ತಾರ ಅಷ್ಟು ಚೆನ್ನಾಗಿರುತ್ತೆ. ಅಷ್ಟು ಒಳ್ಳೆಯದು. ಮನೆಯಾಗ ಅಷ್ಟು ಲಕ್ಷ್ಮಿ ಬರ್ತಾಳೆ. ಹೆಂಗೋ ಮನೆಯಾಗ ಒಂಥರ ನೆಮ್ಮದಿ. ಮನೆಯಾಗ ಹೆಣ್ಮಕ್ಳು ಸೊಕ್ಕಡ ಸುದ್ದಿಯಾಗಿ ಇದ್ದಷ್ಟು ಮನೆಯಾಗ ಎಲ್ಲರೂ ಚೆನ್ನಾಗಿರ್ತಾರೆ. ನಾವ್ಯಾವಾಗ ಅರ್ಗ ಬರ್ಗ ಕಾಪ್ರ ಮಾಡ್ತೀವ, ಮನೆಯಾಗಳದ್ದು ಎಲ್ಲ ಅರ್ಗ ಬರ್ಗ ಆಗುತ್ತೆ. ನೀಟಾಗಿ ಅಮ್ಮನೆ ಎಲ್ಲ ಕೆಲಸ ಮಾಡ್ಬೇಕು ನೀನು. ಅಚ್ಚುಕಟ್ಟಾಗಿ ನಿಮ್ಮ ಅಮ್ಮಯ್ಯ ಅದೆಲ್ಲ ಕೆಲಸ ಮಾಡ್ಕೊಂಬರೋಷ್ಟೊತ್ತಿಗೆ ಶೆಡ್ಡಿನ ತಕ ಹೋಗಿ ಅವಳು ಹಾಲು ಪಾಲು ಕರ್ದು ಹಾಕಿ ಎಲ್ಲ ಡೈರ್ಗೆ ಹಾಕಿ ಬರೋಷ್ಟೊತ್ತಿಗೆ ನೀನು ಸಕ್ಕಡಿಗೆ ದಿನಾನ ಅಚ್ಚುಕಟ್ಟಾಗಿ ಕಸ ಹೊಡ್ಕೋಬೇಕು, ನೆಲ ಒರೆಸ್ಕೋಬೇಕು, ಎಲ್ಲ ಮಾಡ್ಕೋಬೇಕು. ಪಾತ್ರೆಗಳೆಲ್ಲ ನೀಟಾಗಿ ತಿಕ್ಕಿಕ್ಬೇಕು. ಒಂದು ಲೋಟ ಯಾರನ್ನ ಬಂದರಿಗೆ ಒಂದು ಲೋಟ ನೀರು ಕೊಟ್ರು ಎಷ್ಟು ಚೆನ್ನಾಗಿದಾವಪ್ಪ ಪಾತ್ರೆ ಸಾಮಾನುಗಳು. ಹಂಗೆ ಲೋಟ ಸೆಂಬು ತಣ ತಣ ಅಂತವಪ್ಪ ಅನ್ಕೋಬೇಕು. ನೋಡಪ್ಪ ಹೆಂಗೆ ಜೋರ್ಲಾಗ್ಯವೆ. ನೀರು ಕುಡಿಯೋಕೆ ಸರ್ ಬರಲಿಲ್ಲ ಅವ್ರ ಮನೆಯಾಗೆ ಅಂತೇಳಿ ಬೈಕೆಮ್ಮಂಗೆ ಮಾಡಬಾರ್ದು. ಅದನ್ನೇ ಕಣಜ್ಜಿ ನಾನು ಹೇಳ್ತಿದ್ದೆ. ಅವಳು ಸುಪ್ಪಿದ್ದೇನೆ, ನೀನೇನು ನೋಡೋಕೆ ಹೋಗ್ಬೇಡ. ನೀನು ಪಾಡಿಗೆ ನೀನು ಎಲ್ಲನ ಕೆಲಸ ಮಾಡ್ಕೊಂಬದು ನೋಡಮ್ಮ. ಅವಳು ನೋಡಬೇಡ, ಅವಳು ಜಂಬ್ದವಳು ಅಂತ. ಅವಳು ತುಂಬ ಮೆರಿತಾಳಂತೆ. ಮುಷ್ಣಿ ತೋರಿಸ್ಕೊಂಡು ಇವಳಿಗೆ ಹೆಂಗೆ ಬೇಕೋ ಹಂಗೆ ಮಾತಾಡ್ಕೊಂಡು ಓಡಾಡ್ತಾಳಂತೆ ಕಣಜ್ಜಿ. ಅದಕ್ಕೆ ಪಾಪ ಇವಳು ನೋಡಕ್ಕ ಇವಾಗ ನನಗೆ ಏನು ಇಷ್ಟು ಜಂಬ ಮಾಡ್ತಾ ಇದ್ದಾಳೆ, ನಾನು ನೋಡಿ ಮುಷ್ಣಿ ತಿರುಗಿಸ್ಕೊಂಡು ಓಡಾಡ್ತಾವಳೆ ಅಂತ ಹೇಳಿ ಭಾಳ ಮೆರಿತಾ ಇದ್ದಾಳೆ ಕಣಜ್ಜಿ ಅವಳು. ನಮ್ಮ ಅಜ್ಜಿಗೆ ಹೇಳಿರಿ ಏನೋ ಒಂದು ಮಾಡೋದು ತಡಿ. ಭಾಳ ಮೆರಿತಾ ಇದ್ದಾಳೆ ಕಣಜ್ಜಿ ಅವಳು. ಅವ್ಳಿಗೆ ಏನಾನ ಮಾಡಿ ಬುದ್ಧಿ ಕಲ್ಸಜ್ಜಿ ಹೇಳ್ತೀನಿ ಅವಳಿಗೆ. ಅರ್ಗ ಬರ್ಗೆ ಹಂಗೆ ಹಾಕ್ಕೊಂಡು ಓಡಾಡ ಅವಳಿಗೆ. ತಡಿ ಮಾಡ್ತೀನಿ. ಅವಳು ಬೋಲ್ ಮೆರಿತಾ ಇದ್ದಾಳೆ, ಸಖತ್ತು ಮೆರಿತಾಳೆ ಕಣಜ್ಜಿ ಅವಳು. ಅಯ್ಯೋ ಅಷ್ಟಿಷ್ಟು ಮೆರಿಯಲ್ಲ. ಅಯ್ಯೋ ಏನು ಮೆರಿತಾಳೆ ಅಂದರೆ ರಾಮ 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 ರಾಮ. ಹೋಗು. ಅವನು ಬೇರೆನೇ ಅವ್ರ ಪಕ್ಕದ ಮನೆ ಲಕ್ಕಮ್ಮನ ಮಗ ಒಬ್ಬ ಪರಿಚಯ ಆಗಿದ್ದಾನೆ, ಯಶು ಅಂತ. ಅವನ ಜೊತೆ ಅಂತೂ ಅಲ್ಕಿಸ್ಕೊಂಡು ಅಲ್ಲೂ ಇಲ್ಲೂ ಓಡಾಡಿಕೊಂಡು ಯಾವಾಗಲೂ ಆ ಸುಸ್ಸುರ ಮನೆ ಹತ್ರ ಓಡಾಡಿಕೊಂಡು ಅಲ್ಕಿಸ್ಕೊಂಡು ಈ ರೀತಿ ಓಡಾಡ್ತಿರ್ತಾಳೆ. ನನ್ನ ನೋಡಿ ಥೂ ಅಂತ ಊದ್ಕೊಂಡು ಹೋಗೋದು, ನನ್ನ ನೋಡಿ ಮುಷ್ಣಿ ಮಾಡಿಸ್ಕೊಂಡು ಹೋಗೋದು, ಏನೇನೋ ಅಂಕ್ಲು ಮಾತಾಡ್ಕೊಂಡು ಹೋಗೋದು, ಈ ರೀತಿ ಮಾಡ್ತಾ ಇದ್ದಾಳೆ. ಅದಕ್ಕೆ ನನಗೆ ತುಂಬ ಸಿಟ್ಟು ಬರುತ್ತೆ. ಇಷ್ಟೊಂದು ಮೆರಿತಾ ಇದ್ದಾಳೆ ಅಂದಮೇಲೆ ಇವಳು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅನ್ನಂಗೆ ಆಗುತ್ತೆ. ಹೌದೇನು? ಅಲ್ಲಿ ಅಕ್ಕಮ್ಮನ ಮಗನ ಲವ್ ಮಾಡ್ತಾ ಇದ್ದಾಳೆ. ಅಲ್ಲಿ ಅಕ್ಕಮ್ಮಗೂ ಆ ಶಶಿಗೂ ಆಗಲ್ಲ. ಆ ಶಶಿಕಲಗೂ ಅಕ್ಕಮ್ಮಗೂ ಆಗಲ್ಲ.
ತಡಿ ಹೋಗಿ ಹಂಗಾರೆ ಸರಿಯಾಗಿ ಹೇಳ್ತೀನಿ ತಡಿ. ಅಲ್ಲ ಹುಡುಗಿ ಲಕ್ಕಮ್ಮಗೆ ಗೊತ್ತಿಲ್ಲ ಅನ್ಸುತ್ತೆ, ಗೊತ್ತಿದ್ರೆ ಜುಟ್ಟು ಹಿಡ್ಕೊಂಡು ಹಲ್ಲಾಡ್ಸಾಳು ಸರಿಯಾಗಿ. ಹೇಳ್ತೀನಿ ತಡಿ, ಲಕ್ಕಮ್ಗೆ ಹೋಗಿ ಹೇಳ್ತೀನಿ. ತಾಡಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡು. ಅವಳು ಏನಿಲ್ಲ ಒಂದು ಈಟ್ ಹೇಳಿ ಸಾಕು, ಜುಟ್ಟು ಅಗ್ರೋಗಂಗೆ ಬೈತಾಳೆ. ಅಜ್ಜಿನೇ ಸರಿ ಹೇಳಜ್ಜಿ, ಸರಿಯಾಗಿ ಹೇಳ್ತೀನಿ. ಭಾಳ ಮೆರಿತಾ ಇದ್ದಾಳೆ. ಇವಾಗ ಆ ಸುස්සೂರು ಮನೆಗೆ ಬರ್ತಾರೆ ಮಾತಾಡೋಕ್ಕೂ ಅದಕ್ಕೆಲ್ಲಾನ. ಅದಕ್ಕೇನೆ ಅವ ಆಂಟಿಗೆ ಹೇಳಿದ್ರೆ ಲಕ್ಕಮ್ಮ ಆಂಟಿಗೆ ಸರಿಯಾಗಿ ಬುದ್ಧಿ ಕಲಿಸುತ್ತೆಲ್ಲಾನ. ಏನಿಲ್ಲ ಅವಳಿಗೆ ಹೇಳಿರಲ್ಲ ಅಕ್ಕಮ್ಮಗೆ. ಸರಿಯಾಗಿ ಇಕ್ತಾಳೆ, ಹಂಗೆ ಇಕ್ಕಲ್ಲ ಅವಳೇನ ತಿಳ್ಕೊಬಿಟ್ಟಾಳೆ. ಅವಳಿಗೂ ಒಂದು ಗಾಳಿ ಆಗಲ್ಲ. ಆ ಶಶಿ ನೋಡಿ ಅವಳೆ ಅಂತಂದ್ರೆ ಅಲೆ ಎದ್ದಾಗ ಗುದ್ದಾಡಾರು. ಸಖತ್ತು ಗುದ್ದಾಡಾರು. ಅಯ್ಯೋ ಸಖತ್ತಂದ್ರೆ ಹಂಗೆ ಗುದ್ದಾಡಲಿಲ್ಲ ಅವರಿಬ್ರು. ಅವಳಿಗೂ ಅಂತೂ ಆ ಗದ್ದೆ ಇಲ್ಲ. ಯಪ್ಪ ದಿನ ಇಲ್ಲೋಡು ದೇವ್ರ ಮ್ಯಾಕೆ ಹೂವು ಇಕ್ಕಲ್ದ್ರು ತಪ್ಪಿದ್ರು ತಪ್ಪಾತು. ಅವರಿಬ್ರು ಗುದ್ದಾಡೋದು ತಪ್ಪಲ್ಲ. ಬೆಳಕರಿತಿಲ್ಲ ಜಗಳ. ಕಾಸಿತ್ಲಾಗ ಗುಡಿಸಿ ಅವಳೆ, ಕಾದ್ರ ಇತ್ಲಾಗ ಹಾಕ್ಯವಳೆ, ನೀರಿತ್ಲಾಗ ಹಾಕ್ಯವಳೆ ಅಂತ ಏನು ಗುದ್ದಾಡಿದ್ದೆ ಅವರಿಬ್ರು. ಮತ್ತು ಅವನು ಸರಿಯಾಗಿ ಕೈ ಕೊಡಬೇಕು. ಏನು ಮೆರಿತಾ ಇದ್ದಾಳೆ, ನಾನು ಹಂಗೆ ಹಿಂಗೆ, ನಾನು ಅಂಥ ಹುಡುಗನ ಮದುವೆ ಆಗ್ತೀನಿ, ಆಗಿರ್ತೀನಿ ಈಗಿರ್ತೀನಿ ಅಂತ ಮೆರಿತಾ ಇದ್ದಾಳೆ. ಅಲ್ಲ ಇವರಿಬ್ರು ಮತ್ತೆ ಗುದ್ದಾಡ್ಬೇಕಾದ್ರೆ ಅವರಿಬ್ರು ಮತ್ತೆ ಹೆಂಗೆ ಜೊತೆ ಓಡಾಡ್ತಾರೆ? ಅಯ್ಯೋ ಅಕ್ಕ, ಅವನೊಂದು ಸ್ವಲ್ಪ ತಿನ್ನಕ್ಕೆ ಅದು ಇದು ಕೊಡಿಸ್ತಾನ, ಬೇಕ್ರಿ ಐಟಮ್ಸು ಅದು ಇದು ಕೊಡಿಸ್ತಾನ. ತಿನ್ನೋ ಐಟಮ್ಗೆ ಹಿಂದಕ್ಕೆ ಬಿದ್ದವಳೆ ಅವಳು. ಅವನು ಹೋಟ್ಲಲ್ಲಿ ಕರ್ಕೊಂಡೋಗಿ ಬಿರಿಯಾನಿ ಎಗ್ ರೈಸು ಅದು ಇದು ಕೊಡಿಸ್ತಾ ಇದ್ದ, ಚೆನ್ನಾಗಿ ತಿನ್ನಿಸ್ತಾ ಇದ್ದ. ಚೆನ್ನಾಗಿ ತಿನ್ಸೋದ್ಕೇನೆ ಹಿಂದಕ್ಕೆ ಬಿದ್ದವಳೆ. ಅವಳಿಗೆ ಬೇಕಾಗಿರೋ ವರ್ಗ ಬಟ್ಟೆ, ಸಣ್ಣ ಇಷ್ಟಿಷ್ಟು ಬಟ್ಟೆ ಬರ್ತಾವಲ್ಲ ಅಂಥವೆಲ್ಲ ಕೂಡ್ಸೋವ್ನೆ. ಅದಕ್ಕೇನೆ ಅವಳು ಹಂಗೆ ಮೆರಿತಾ ಇದ್ದಾಳೆ ಅಷ್ಟೇನೆ. ಹಂಗಾದ್ರೆ ಅವನೇ ದುಡ್ಡೆಲ್ಲ ಖರ್ಚು. ಹಂಗಾರೆ ಅದಕ್ಕೆ ಮತ್ತೆ ಅಲ್ಲಾಡೋದಂಗೆ ಲೌಡಿ. ತಡಿ ಹೋಗ್ತೀನಿ, ಇಲ್ಲಿ ಹೇಳ್ತೀನಿ, ಸರಿಯಾಗಿ ಹೇಳ್ಬೋತೀನಿ ಲಕ್ಕಮ್ಮ ನೋಡಮ್ಮ ಹಿಂಗೆ ಐತಂತೆ ಒಂದಿಟ್ಟು ಸುಸಾನ, ಹಿಂಗೆ ಸುಸ್ಸುರು ಮಂತಕ್ಕೆ ಹೋಗು. ಅವಳು ಬೇರೆ ಒಂದಿಟ್ಟು ತಲೆ ಹಿಡ್ದವಳಂತೆ, ತಲೆ ಹಿಡಿಯೋ ಬದುಕು ಮಾಡ್ತಾ ಇದ್ದಾಳಂತೆ. ಆ ಸುಸ್ಸುನ ಒಂದಿಟ್ಟು ವಿಚಾರಿಸ್ಕೆ ಅಂತ ಹೇಳ್ತೀನಿ. ಈ ಬೋಡಿಗೆ ಏನು ಬೇಕು? ಇಲ್ಲಿ ಬೋಡಿಗೆ ಇವಳಿಗೆ ಏನು ಬೇಕು? ಈ ಬೋಡಿಗೆ ಆ ಬೋಡಿ ಫಸ್ಟು ಸರಿಯಾಗಿರ್ಬೇಕಾಯ್ತು. ತಡಿ ಹೇಳ್ತೀನಿ. ಆ ಬೋಡಿಗೆ ಇಟ್ಬೇಡ್ವಿ, ಆ ಬೋಡಿಗೂ ಆಗಬೇಕಾಗಿದ್ದೇನೆ. ಆ ಬೋಡಿಗೂ ಸರಿಯಾಗಿ ಮಾಡ್ತೀನಿ ತಡಿ ಇಲ್ಲಿ. ಎಲ್ಲ ಒಂದೇನೆ, ಎಲ್ಲನ ಅದಕ್ಕೂ ಇದಕ್ಕೂ ಕೊಡ್ತಿರ್ತಾನ. ಅದಕ್ಕೇನೆ ಓಡಾಡ್ಕೊಂಡು ನಿಮ್ಮಮ್ಮ ಹೆಂಗನ ಗುದ್ದಾಡ್ಕೆಂಬ್ಳು ಹೇಳುವ, ನಾವು ಚೆನ್ನಾಗಿರೋಣ ಅಂತ ಹೇಳೋನಂತೆ ಅವನು. ಅದಕ್ಕೇನೆ ನನಗೆ ಮೇಗು ಅವಾಗ ಎಲ್ಲ ವಿಷಯ ಹೇಳಿದ್ಲು. ಇವಾಗೂ ನನಗೆ ಅವೆಲ್ಲ ವಿಷಯ ಗೊತ್ತೈತೆ. ಹೇಳಜ್ಜಿ, ಸ್ವಲ್ಪ ಹೋಗಿ ಅವ್ರ ಅಮ್ಮನಿಗೆ ಹೇಳಿಲಿ. ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ತುಂಬ ಮೆರಿತಾ ಇದ್ದಾಳೆ. ಅಷ್ಟಿಷ್ಟು ಜಂಬ ಇಲ್ಲ, ಇಡೀ ಊರಿಗೆ ಕೊಟ್ಟು ಹೆಚ್ಚಾಗುತ್ತೆ ಅಷ್ಟು ಜಂಬ ಐತೆ ಅಲ್ಲ ಅವಳಿಗೆ. ಸರಿಯಾಗಿ ಆಗಬೇಕು ಅವಳಿಗೆ. ನಾನೆಲ್ಲ ಹೇಳ್ತೀನಿ ಸುಮ್ಮನಿರು. ಅವಳಿಗೆ ಸರಿಯಾಗಿ ಇಲ್ಲೋಡು. ಅಂಥ ಗತಿ ಬರ್ಬೇಕಂತಂದ್ರೆ ಅವ್ರ ಅಮ್ಮನೇ ಉಗುಳ್ಬೇಕು ಅವಳು. ಅಂಥ ಗತಿ ಬರ್ಬೇಕು. ಅವ್ರ ಅಮ್ಮಗೆ ಇಷ್ಟ ಮೆರೆಸ್ತಾ ಇದ್ದಾಳೆ, ಅವಳಿಗೆ ಸರಿಯಾಗಿ ಆಗಬೇಕು. ಸುಮ್ಮನೆ ನಾನೆಲ್ಲ ಹೇಳ್ತೀನಿ. ನಮ್ಮ ಅಜ್ಜಿನೇ ಸರಿ ಇಂಥವ್ರಿಗೆಲ್ಲ ಬುದ್ಧಿ ಕಲ್ಸೋಕ್ಕೆ. ಆವಾಗ ಆ ಸುಸ್ಸುನ ಹಂಗೆ ಮೆರೀತಿದ್ಲು. ನಮ್ಮ ಸುಸ್ಸುಗೆ ಆ ಸುಸ್ಸುಗೆ ಹೆಂಗೆ ಬುದ್ಧಿ ಕಲಿಸ್ತು. ಈಗ ಅವಳು ಸುಸ್ಸುಗೆ ಏನು ಬೇಕು? ಬರೀ ಇಂಥ ತಲೆ ಹಿಡಿಯೋ ಕೆಲಸ ಮಾಡ್ತಾ ಇದ್ದಾಳೆ. ಅದಕ್ಕೇನೆ ಅವ್ರ ಅಮ್ಮನಿಗೂ ತುಂಬಾ ಆಗೋದಿಲ್ಲ. ಜಗಳ ಅಂದರೆ ಜಗಳ. ಬೆಳಗ್ಗೆ ಆಗ್ತಿದ್ದಂಗೆ ಇಬ್ಬರದು ಜಗಳ ಸ್ಟಾರ್ಟು. ದೇವ್ರ ಮೇಕ್ಕೆ ಹೂವು ಇಡೋದು ತಪ್ಪಿದ್ರೆ ತಪ್ಪಾಯ್ತು, ಅವರಿಬ್ಬರು ಜಗಳ ಆಡೋದು ತಪ್ಪೋದಿಲ್ಲ ಅಂತ ಹೇಳ್ತೈತೆ ನಮ್ಮ ಅಜ್ಜಿ. ಅವ್ರ ಅಮ್ಮನಿಗೂ ವಿರೋಧ ಅಂದಮೇಲೆ ನೋಡಿ ಇದು ಹೆಂಗೆ ಆಗುತ್ತೆ. ಇವಾಗ ಏನಾದರೂ ಅವ್ರ ಅಮ್ಮನಿಗೂ ಈ ವಿಷಯ ಗೊತ್ತಿಲ್ಲ, ಅವ್ರ ಅಮ್ಮನಿಗೂ ಗೊತ್ತಿಲ್ಲ, ಇವ್ರ ಅಮ್ಮನಿಗೂ ಗೊತ್ತಿಲ್ಲ. ಇವ್ರ ಅಮ್ಮನಿಗೆ ಯಶೂರ ಅಮ್ಮಗೆ ಏನಾದರೂ ವಿಷಯ ಗೊತ್ತಾಯಿತು ಅಂತಂದರೆ ಅವಳ ಜುಟ್ಟು ಎಗ್ರಂತೂ ಹೋಗುತ್ತೆ ಆ ಸುಪ್ಪಿದು. ಅರ್ಧ ಬಟ್ಟೆ ಎಲ್ಲನ ಹೋಗಿ ಹಿಂಗಾಗುತ್ತೆ ನೋಡಿ. ಅರ್ಧ ಬಟ್ಟೆ ಹಾಕೊಂಡು ಊರೆಲ್ಲ ಓಡಾಡೋದಲ್ಲ ಅವಳು. ಅರ್ಧ ಬಟ್ಟೆ ಹಾಕೋಬಿಟ್ಟು ಅಲ್ಲೂ ಇಲ್ಲೂ ಓಡಾಡ್ಕೊಂಡು ಸ್ಟೆಂಟ್ ಮಾಡಿಕೊಂಡು ಜುಟ್ಟು ಹಾಕ್ಕೊಂಡು ನಾನು ಓದಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾನು ಆಗಿರ್ತೀನಿ ಈಗಿರ್ತೀನಿ ಅಂತ ಹೇಳಿ ಸ್ಟೈಲ್ ಮಾಡ್ಕೊಂಡು ಓಡಾಡೋದಲ್ಲ. ನೋಡ್ರಿ ಬೇಕಾದರೆ. ನಮ್ಮ ಅಜ್ಜಿಗೆ ಹೇಳಿದ್ದೀವಿ ಅಂದಮೇಲೆ ಅದ್ರ ಕಥೆನೇ ಬೇರೆ. ನೋಡ್ತಾ ಇರ್ರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.